ಕೂದಲು ಕಪ್ಪಾಗಲಿಕ್ಕೆ ನೈಸರ್ಗಿಕವಾದ ಭೃಂಗರಾಜ ಆಯಿಲ್ ನೋಡಿ ಯಾವ ರೀತಿ ಉಂಟಂತೇಳಿ. ನೋಡಿ ಎಣ್ಣೆ ಕಲರ್ ನೋಡಿ ಅಂತೆ, ನ್ಯಾಚುರಲ್ ಆದ ಬ್ಲ್ಯಾಕ್ ಕಲರ್. ಇದೇ ಕಲರ್ ಉಂಟಲ್ಲ ನಿಮ್ಮ ಕೂದಲಿಗೆ ಕೂಡ ಬರುವಂಥದ್ದು. ನೋಡಿ ಇದುವೇ ನಮ್ಮ ಭೃಂಗರಾಜದ ಗಿಡ, ಗರ್ಗದ ಗಿಡ ಅಂತ ಹೇಳ್ತೇವೆ. ಇದರಲ್ಲಿ ಬೀಜ ನೋಡಿ ಅಂತ ಈ ಥರ ಬೀಜ ಬಿಡ್ತದೆ. ಈ ಬೀಜವನ್ನು ಹೀಗೆ ಓಪನ್ ಮಾಡಿದರೆ ಅದೇ ಬೀಜ ನಂತರ ಗಿಡ ಆಗುವಂಥದ್ದು. ಅಲ್ಲಲ್ಲಿ ಬೀಜ ಬಿಟ್ಟಿದೆ ನೋಡಿ. ಇದರ ಹೂ ಉಂಟಲ್ಲ ಈ ಥರ ಬಿಳಿ ಕಲರ್ನ ಹೂ ಬಿಡುವಂಥದ್ದು, ಚಿಕ್ಕ ಚಿಕ್ಕ ಹೂ ನೋಡಿ. ನಾನಿವತ್ತು ಈ ಗಿಡವನ್ನು ಯೂಸ್ ಮಾಡಿಕೊಂಡು ತಲೆ ಕೂದಲಿಗೊಂದು ಒಳ್ಳೆ ಎಣ್ಣೆ ಮಾಡಿ ತೋರಿಸ್ತೇನೆ. ನಮ್ಮ ಕೂದಲುಂಟಲ್ಲ ನ್ಯಾಚುರಲ್ ಆಗಿ ಕಪ್ಪಾಗಬೇಕಂತ ಇದ್ದರೆ ಈ ಭೃಂಗರಾಜದ ಎಣ್ಣೆಯನ್ನು ಹಾಕಬೇಕು. ಅದು ಕೂಡ ಯಾವ ರೀತಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಈ ಎಣ್ಣೆ ಮಾಡಲಿಕ್ಕೆ ಬೇಕಾಗಿ ಈ ಗಿಡ ಹಾಗೆಯೇ ಇದರ ಬೇರು ಸಮೇತ ತೆಗೆದರೆ ಭಾರಿ ಒಳ್ಳೆಯದು. ಆ ಬೇರನ್ನು ಸೇರಿಸಿ ನಾನಿಲ್ಲಿ ಎಣ್ಣೆ ಮಾಡುವಂಥದ್ದು. ಆವಾಗ ಕೂದಲಿನ ಬುಡ ಕೂಡ ಗಟ್ಟಿ ಆಗ್ತದೆ. ಭೃಂಗರಾಜ ಎಣ್ಣೆ ಅಥವಾ ಗರ್ಗದ ಎಣ್ಣೆಗೆ ನಾನಿಲ್ಲಿ 3 ಸಾಮಗ್ರಿಗಳನ್ನು ಬಳಸ್ತಾ ಇದ್ದೇನೆ. ಮೇನ್ ಆಗಿ ಭೃಂಗರಾಜದ ಗಿಡ, ಬೇರು ಸಮೇತ ಗಿಡ, ಹಾಗೆಯೇ ಕರಿಬೇವು, ಹಾಗೆ 1 ಚಮಚದಷ್ಟು ಮೆಂತೆ. ಮೊದಲಿಗೆ ನಾನು ಈ ಭೃಂಗರಾಜದ ಗಿಡವನ್ನು ಮಿಕ್ಸಿಗೆ ಮಾಡ್ಕೊಳ್ತೇನೆ. ಸಣ್ಣಗೆ ಅದು ಮಿಕ್ಸ್ ಆಗಬೇಕು. ಭೃಂಗರಾಜದ ಗಿಡವನ್ನು ಚೆನ್ನಾಗಿ ತಗೊಂಡು ಬಂದಿದ್ದೇನೆ. ಅದನ್ನು ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೇನೆ. ಕೈಯಲ್ಲಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ತುಂಬ ಎಣ್ಣೆಯನ್ನು ಮಾಡ್ತಾ ಇಲ್ಲ, ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಎಣ್ಣೆ ಮಾಡ್ತಾ ಇರುವಂಥದ್ದು. ಅರ್ಧದಿಂದ 3/4 ಲೋಟದಷ್ಟು ಎಣ್ಣೆ ಮಾಡ್ತೇನೆ. ಅದಕ್ಕೆ ಇಷ್ಟು ಸಾಕಾಗ್ತದೆ. ಈ ಭೃಂಗರಾಜದ ಗಿಡ ಫುಲ್ ಹಾಕಲಿಕ್ಕೆ ಅದರ ಬೇರಾಗಲಿ ಹಾಗೆ ಎಲೆ, ಬೀಜ, ಹೂ ಎಲ್ಲವನ್ನು ಸೇರಿಸಿ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ಬೇರು ಹಾಕೋದ್ರಿಂದ ನಮ್ಮ ಕೂದಲಿನ ಬುಡ ಕೂಡ ಗಟ್ಟಿ ಆಗ್ತದೆ. ಇದಕ್ಕೆ ನೀರೆಲ್ಲ ಏನು ಸೇರಿಸಲಿಕ್ಕಿಲ್ಲ, ಸಣ್ಣಗೆ ಮಿಕ್ಸ್ ಮಾಡಿಕೊಂಡು ತರುವ. ನೋಡಿ ಗರ್ಗದ ಎಲೆಯನ್ನು ಫುಲ್ ರುಬ್ಬಿಕೊಂಡಾಯಿತು. ಈ ಥರ ಏನು ನೀರು ಹಾಕದೆ ಸಣ್ಣಗೆ ರುಬ್ಬಿಕೊಳ್ಬೇಕು. ನಿಮಗೆ ಇದು ಕಾಣ್ತಾ ಇರ್ಬೋದು, ಫುಲ್ಲು ಕಪ್ಪು ಕಲರ್ ಕಾಣ್ತಿದೆ ನೋಡಿ. ಇದು ಗರ್ಗದ ಗುಣ, ಕಪ್ಪಾಗುವಂಥದ್ದು. ಇದೇ ಕಪ್ಪು ಕಲರ್ ನಮ್ಮ ಕೂದಲಿಗೆ ಕೂಡ ನ್ಯಾಚುರಲ್ ಆಗಿ ಹಿಡಿತದೆ. ಇನ್ನು ಅದೇ ಮಿಕ್ಸಿಗೆ 2ರಿಂದ 3 ಹಿಡಿಯಾಗುವಷ್ಟು ಕರಿಬೇವನ್ನು ಹಾಕ್ಕೊಳ್ಳುವ. ಗರ್ಗದ ಎಣ್ಣೆಗೆ ನಾನಿಲ್ಲಿ ಹಾಕುವಂಥದ್ದು ಕರಿಬೇವು, ಗರ್ಗದ ಗಿಡ, ಹಾಗೆಯೇ ಮೆಂತೆ. ಕರಿಬೇವು ನಮ್ಮ ಕೂದಲಿನ ಆರೋಗ್ಯ ಕಾಪಾಡಲಿಕ್ಕೆ ಭಾರಿ ಒಳ್ಳೆಯದು. ಹಾಗಾಗಿ ಇದನ್ನು ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. 1 ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಳ್ತೇನೆ. ಮೆಂತೆ ಭಾರಿ ತಂಪು, ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಹಾಗೆ ಕೂದಲಿನ ಆರೋಗ್ಯಕ್ಕೆ ಎರಡಕ್ಕೂ ಕೂಡ ಭಾರಿ ಒಳ್ಳೆಯದು. ಇದನ್ನು ಸ್ವಲ್ಪ ಕೂಡ ನೀರು ಹಾಕದೆ ನುಣ್ಣಗೆ ರುಬ್ಬಿಕೊಳ್ಳುವ. ಕರಿಬೇವು ಮತ್ತು ಮೆಂತೆ ಕೂಡ ಸಣ್ಣಗೆ ಪುಡಿ ಆಯಿತು ನೋಡಿ, ಸ್ವಲ್ಪ ಕೂಡ ನೀರು ಹಾಕಲಿಲ್ಲ, ಫುಲ್ ಪೌಡ್ರ್ ಥರ ಮಾಡ್ಕೊಂಡಿದ್ದೇನೆ. ಅದನ್ನು ಕೂಡ ಈ ಗರ್ಗದ ಮಿಶ್ರಣಕ್ಕೆ ಹಾಕ್ಕೊಳ್ಳುವ. ಇಷ್ಟು ಮಿಶ್ರಣಕ್ಕೆ ಒಂದು ಅರ್ಧದಿಂದ 3/4 ಲೋಟದಷ್ಟು ಎಣ್ಣೆ ಸಾಕಾಗ್ತದೆ. ತುಂಬ ಎಣ್ಣೆ ಹಾಕೊಳ್ಳೋದು ಬೇಡ. ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನೋಡಿ. ಎಣ್ಣೆಯಲ್ಲಿ ಈ ಮಿಶ್ರಣ ಚೆನ್ನಾಗಿ ಕುದಿ ಬರಬೇಕು. ಈ ಸೊಪ್ಪೆಲ್ಲ ಉಂಟಲ್ಲ ಈ ಎಣ್ಣೆಯಲ್ಲಿ ಸರಿಯಾಗಿ ಕುದಿಬೇಕು. ಆವಾಗ ಇದರ ಕಲರೆಲ್ಲ ಚೆನ್ನಾಗಿ ಬಿಟ್ಕೊಳ್ತದೆ. ತುಂಬ ಎಣ್ಣೆಯನ್ನು ನಾವಿಲ್ಲಿ ಹಾಕಬಾರ್ದು, ಯಾಕಂತೇಳಿದರೆ ಅದರ ಸತ್ವ ಉಂಟಲ್ಲ ಈ ಎಣ್ಣೆಗೆ ಚೆನ್ನಾಗಿ ಸಿಗಬೇಕಾದ್ರೆ ಸೊಪ್ಪು ತುಂಬ ಹಾಕಬೇಕು, ಎಣ್ಣೆ ಕಡಿಮೆ ಇರಬೇಕು. ಇದಿನ್ನು ಕ್ರಿಸ್ಪಿಯಾಗಿ ಗರಗರ ಆಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಆವಾಗಲೇ ಅದರ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಕೊಳ್ತದೆ. ಇವಾಗ ಉಂಟಲ್ಲ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗುವ ಸಮಸ್ಯೆ ಹೆಚ್ಚಿನವರಿಗೆ ಕಾಡ್ತಾ ಇರ್ತದೆ. ಅದಕ್ಕೆ ಏನೇನೆಲ್ಲ ಮನೆಮದ್ದು ಮಾಡಿರ್ತಾರೆ. ಈಗ ಕೆಲವರೆಲ್ಲ ಆ ಮನೆಮದ್ದು ಮಾಡಿ ಈ ಮನೆಮದ್ದು ಮಾಡಿ ಅಂತ ಹೇಳಿದನ್ನೆಲ್ಲ ಟ್ರೈ ಮಾಡಿರ್ತಾರೆ, ಆದರೆ ಅದು ಕಪ್ಪಾಗೋದಿಲ್ಲ. ಹಾಗಿದ್ದಾಗ ನಾವು ಈ ಗರ್ಗದ ಎಣ್ಣೆಯನ್ನು ಹಾಕೋದ್ರಿಂದ ಇದು 100% ರಿಸಲ್ಟ್ ಕೊಡ್ತದೆ. ಯಾಕಂತೇಳಿದರೆ ಈ ಹಿಂದಿನ ಕಾಲದಿಂದಲೂ ಒಂದು ಗರ್ಗದ ಎಣ್ಣೆ ಹಾಕಿ ಕೂದಲನ್ನು ಕಪ್ಪು ಮಾಡ್ತಾಯಿದ್ರು ನಮ್ಮ ಹಿರಿಯರೆಲ್ಲ. ಅದುಂಟಲ್ಲ ಈ ಆಯುರ್ವೇದಿಕಲ್ಲಿ ಕೂಡ ಪ್ರೂವ್ ಆಗಿದೆ ಈ ಗರ್ಗದ ಎಣ್ಣೆ ಹಾಕೋದ್ರಿಂದ ಕೂದಲು ಕಪ್ಪಾಗ್ತದೆ ಅಂತ ಹೇಳಿ. ಮತ್ತು ನಿಮಗೆ ನಾನು ಗಿಡವನ್ನು ಮಿಕ್ಸಿ ಮಾಡಬೇಕಾದ್ರೆ ನಾನು ತೋರಿಸಿದೆ, ಫುಲ್ ಸಣ್ಣ ಆಗಬೇಕಾದ್ರೆ ಅದೇ ನ್ಯಾಚುರಲ್ ಆಗಿ ಆ ಗಿಡನೇ ಉಂಟಲ್ಲ ಮಿಕ್ಸಿಗೆ ಹಾಕಿದಾಗ ಕಪ್ಪಾಗ್ತದೆ. ನಿಮಗೆ ಆ ಕಪ್ಪಾಗೋ ಗುಣನೇ ಕೂದಲಿಗೆ ಕೂಡ ಬರುವಂಥದ್ದು. ಹಾಗಾಗಿ ಈ ಗರ್ಗದ ಎಣ್ಣೆ ಹಾಕೋದ್ರಿಂದ 100% ರಿಸಲ್ಟ್ ಕೊಡ್ತದೆ. ಆದರೆ ರಿಸಲ್ಟ್ ಕೊಡೋದು ಸ್ವಲ್ಪ ಲೇಟ್ ಆಗ್ಬೋದು. 1-2 ತಿಂಗಳು ನೀವು ಎಣ್ಣೆಯನ್ನು ಯೂಸ್ ಮಾಡಿ ಆದ ನಂತರ ನಿಮಗೆ ರಿಸಲ್ಟ್ ಕಾಣ್ಬೋದು. ಆದರೆ ರಿಸಲ್ಟ್ ಕೊಡೋದಂತೂ ಕನ್ಫರ್ಮ್. ನಾನಿಲ್ಲಿ ಗರ್ಗದ ಎಣ್ಣೆ ಮಾಡಲಿಕ್ಕೆ ಕೇವಲ 3 ಸಾಮಗ್ರಿಗಳನ್ನು ಹಾಕಿದ್ದೇನೆ. ಫಸ್ಟಿಗೆ ಮೇಯ್ನ್ ಆಗಿ ಹಾಕಿರುವಂಥದ್ದು ಗರ್ಗದ ಗಿಡ. ಆ ಗಿಡ ಉಂಟಲ್ಲ ಕೂದಲು ಕಪ್ಪು ಮಾಡ್ತದೆ. ಹಾಗೆಯೇ ಈ ಕೂದಲ ಲಾಸ್ಟಲ್ಲಿ ಉಂಟಲ್ಲ ಸ್ಪ್ಲಿಟ್ ಆಗಿರ್ತದೆ ನೋಡಿ, ಕೂದಲು ಒಡೆದಿರ್ತದೆ. ಆ ಒಡೆದಿರುವ ಕೂದಲನ್ನು ಕೂಡ ಫುಲ್ ಸ್ಟ್ರಾಂಗ್ ಆಗಿ ಮಾಡ್ತದೆ. ಅದಲ್ಲದೆ ನಮ್ಮ ಕೂದಲಿನ ಬುಡ ಕೂಡ ಉಂಟಲ್ಲ ಗಟ್ಟಿಯಾಗಲಿಕ್ಕೆ ಈ ಗರ್ಗದ ಬೇರು ತುಂಬ ಹೆಲ್ಪ್ಫುಲ್. ನಾನಿಲ್ಲಿ 2ನೇ ಇಂಗ್ರೀಡಿಯೆಂಟ್ ಹಾಕಿರುವಂಥದ್ದು ಕರಿಬೇವು. ಅದು ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡ್ತದೆ, ಹಾಗೆಯೇ ಸಿಲ್ಕಿಯಾಗಿ ಬರಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ.
ಮತ್ತು ಈ ಮೆಂತೆ ಕಾಳು ಹಾಕೋದ್ರಿಂದ ಕೂದಲು ಫುಲ್ ತಂಪಾಗ್ತದೆ ಮತ್ತು ಕೂದಲಿನ ಬುಡ ಕೂಡ ಗಟ್ಟಿ ಆಗ್ತದೆ. ಈ 3 ಸಾಮಗ್ರಿಗಳನ್ನು ಹಾಕಿ ನಾವು ಎಣ್ಣೆ ಮಾಡೋದ್ರಿಂದ ನಿಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೆಸ್ಟ್ ಎಣ್ಣೆ ಇದು. ಅಂದರೆ ನ್ಯಾಚುರಲ್ ಆದ ಎಣ್ಣೆ, ಕೂದಲು ಕಪ್ಪಾಗಲಿಕ್ಕೆ ಮತ್ತು ಕೂದಲಿನ ಇಡೀ ಆರೋಗ್ಯ ಕಾಪಾಡ್ತದೆ ಈ ಎಣ್ಣೆ. ನೋಡಿ ಇದು ಆಗ್ತಾ ಬಂತು. ನಾನಿಲ್ಲಿ ಇದನ್ನು ಕಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 10 ನಿಮಿಷ ಆಯಿತು. ಇದು ನೋಡಿ ಎಣ್ಣೆ ಒಂಥರ ಗ್ರೀನ್ ಕಲರ್ ಆಗ್ತಾ ಬಂದಿದೆ ನೋಡಿ. ಈ ಎಣ್ಣೆನ ಇವಾಗ ಬಟ್ಟೆಯಲ್ಲಿ ಹಾಕಿ ಸೋಸಿಕೊಳ್ಳುವ. ಅದರ ಸೊಪ್ಪು ಬೇರೆ ಎಣ್ಣೆ ಬೇರೆ ಆಗಬೇಕು. ಇದು ಫುಲ್ ತಣ್ಣದಿದೆ. ತಣ್ಣದು ನಾನೊಂದು 2 ಗಂಟೆಗಳ ಕಾಲ ಹಾಗೆ ಇಟ್ಟಿದ್ದೆ, ಈ ಸೊಪ್ಪಿನಲ್ಲಿರೋ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಳಿ ಅಂತ ಹೇಳಿ. ಈ ಎಣ್ಣೆಯನ್ನು ಹಾಗೆ ಸ್ಟೋರ್ ಮಾಡಿ ಒಂದು 6 ತಿಂಗಳ ಕಾಲ ಹಾಗೆ ಬಿಡ್ಬೋದು, ಏನು ಹಾಳಾಗೋದಿಲ್ಲ. ನೋಡಿ ಎಣ್ಣೆ ಕಲರ್ ನೋಡಿ ಅಂತ, ನ್ಯಾಚುರಲ್ ಆದ ಬ್ಲ್ಯಾಕ್ ಕಲರ್. ಇದೇ ಕಲರ್ ಉಂಟಲ್ಲ ನಿಮ್ಮ ಕೂದಲಿಗೆ ಕೂಡ ಬರುವಂಥದ್ದು. ಅದರೊಂದು 2 ತಿಂಗಳು ಕಂಟಿನ್ಯೂಸ್ ಹಾಕಬೇಕು, ಬೇಗ ಬೇಗ ರಿಸಲ್ಟ್ ಕೊಡೋದಿಲ್ಲ. ಹಾಕ್ತಾ ಇದ್ದ ಹಾಗೆ ನಮಗೆ ರಿಸಲ್ಟ್ ಕೊಡುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಯಾರ ಕೂದಲೆಲ್ಲ ವೈಟ್ ಇದೆಯೋ ಅವರೆಲ್ಲ ತಪ್ಪದೆ ಇದನ್ನು ಟ್ರೈ ಮಾಡಿ.